ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕೋಮು ಸೌಹಾರ್ದತೆಯಿಂದ ಬದುಕಲು ದೇವಸ್ಥಾನಗಳು ಅಗತ್ಯವಾಗಿದ್ದು ಮನುಷ್ಯನ ಮಾನಸಿಕ ನೆಮ್ಮದಿಗೂ ಅವುಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯ ಬೆಳಗಟ್ಟ ಗ್ರಾಮದಲ್ಲಿ ಶ್ರೀ ಅಮ್ಮ ಮಹಾದೇವಮ್ಮ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಚಲಿತ ದಿನಗಳಲ್ಲಿ ಧಾರ್ಮಿಕ ಚಿಂತನೆ ಜೊತೆಗೆ ಅಂತಃಪತನಕ್ಕಿಳಿಯುತ್ತಿರುವ ನೈತಿಕತೆ ಉಳಿಸಿ ಬೆಳೆಸುವಲ್ಲಿ ನಾಡಿನ ಧಾರ್ಮಿಕತೆಯ ಪಾತ್ರ ಅಮೂಲ್ಯವಾಗಿದೆ. ಮಾನವೀಯ ಮೌಲ್ಯಗಳ ಉಳಿವಿಗಾಗಿ ಧಾರ್ಮಿಕ ಚಿಂತನೆಗಳ ಕಾರ್ಯ ಅಗತ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬು ರೆಡ್ಡಿ, ಸುಭಾಷ್ ರೆಡ್ಡಿ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಆಶೀರ್ವಾದವನ್ನ ಅಮ್ಮನವರ ಮುಖಾಂತರ ಪಡೆದು ರಥೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ನಾನು ವೇದಿಕೆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾರಣಗಳಿಂದ ನಾನು ಭಾಗವಹಿಸಕ್ಕಾಗಿರಲಿಲ್ಲ. ಆದರೆ ಈ ಸಾರಿ ನನಗೆ ಅವಕಾಶ ಸಿಕ್ಕಿದೆ. ಈಗಾಗಲೇ ಈ ಮಠದ ಬಗ್ಗೆ, ಈ ಮಠ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು, ಇದರ ಕಾರ್ಯಚಟುವಟಿಕೆಗಳೇನು, ಇದಕ್ಕೆ ಭಕ್ತಾದಿಗಳು ಯಾವ ರೀತಿಯಾಗಿ ನೆರವನ್ನು ನೀಡಿದ್ರು, ಅಮ್ಮನವರು ಅವರ ಒಂದು ಇಂದಿನ ಪೂರ್ವಾಶ್ರಮದ ಬಗ್ಗೆ ಮಾತನಾಡ್ತಾ ಈ ಮಠ ಬೆಳೆದು ಬಂದ ಒಂದು ವೃತ್ತಾಂತವನ್ನ ಹೇಳಿದ್ದಾರೆ. ಖಂಡಿತವಾಗಲೂ ಕೂಡ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಇತಿಹಾಸ ಉಳ್ಳಂತಹ ಬೆಳಗಟ್ಟ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಆ ದೇವರ ಹೆಸರಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಮಂಡಪವನ್ನು ಕಟ್ಟಿ ನಿರಂತರವಾಗಿ 25ನೇ ವರ್ಷದ ಒಂದು ರಥೋತ್ಸವನ ಅವರು ಆಚರಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಅಭಿನಂದನಾದ. ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಖಂಡಿತವಾಗ್ಲೂ ದೇವರು ಅಂದ್ರೆ ನಮಗೆ ನಂಬಿಕೆ. ನಾವು ದೇವರನ್ನ ನಾವು ಜೀವನವಾಗಿ ನಾವು ನೋಡಿರೋದಿಲ್ಲ, ಆದರೆ ಆ ದೇವರನ್ನ ನಂಬಂತ ಕೆಲಸ ನಂಬಿಕೆನೇ ದೇವರು. ಅದರಲ್ಲಿ ಕೂಡ ಶ್ರೀ ಗುರು ಕರಿಬಸವೇಶ್ವರಯ್ಯನವರು ಅವರು ಕೂಡ ನಮ್ಮಂತೆ ಅವರು ಮನುಷ್ಯರಾಗಿ ಹುಟ್ಟಿ ಅವರದೇ ಆದ ಪವಾಡಗಳನ್ನು ಮಾಡೋದ್ರ ಮುಖಾಂತರ ಎಲ್ರಿಗೂ ಕೂಡ ಅವರನ್ನ ನಂಬಂತ ರೀತಿಯಲ್ಲಿ ಆ ಸ್ವಾಮಿಗೆ ನಾವು ಪೂಜೆಯನ್ನ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ, ನಮ್ಮ ಕಷ್ಟಗಳೆಲ್ಲ ನೀಗ್ತವೆ ಅಂತ ಒಂದು ನಂಬಿಕೆ. ಯಾವ ರೀತಿಯಾಗಿ ಗುರುತಿ ಕರೆದರು ಸ್ವಾಮಿ ನಾವು 4ನೇ ತಿಂಗಳಲ್ಲಿ ನೋಡ್ತೀವಿ, ಅದೇ ರೀತಿಯಾಗಿ ಇವರು ಕೂಡ ಪವಾಡ ಪುರುಷರು.